ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ಏನು ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಚಾಲನಾ ವೃತ್ತಿ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಟ್ರ್ಯಾಕ್ ಯಾರ್ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸು ಅಂತಂದರೆ ಈಗಾಗಲೇ ಎಲ್ಲರಿಗೆ ಕರಪತ್ರನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ SMS ಕೂಡ ಬಂದಿರುತ್ತೆ. ಅದು ಆಪ್ಷನ್ ಕೂಡ ವೆಬ್ಸೈಟಲ್ಲಿ ಅಪ್ಡೇಟ್ ಕೂಡ ಆಗಿದೆ. ಜೊತೆಗೆ ಇವತ್ತು ಒಂದು ಲಿಸ್ಟ್ ಕೂಡ ಹಾಕಿದ್ದಾರೆ. ಯಾರ್ಯಾರಿಗಿನ್ನೂ SMS ಬಂದಿಲ್ಲ, ಔಟ್ ಆಫ್ ಏರಿಯಾದಾಗ ಇದ್ದಿರ್ತೀರ. ಜೊತೆಗೆ ಟೋಟಲ್ 26ನೇ ತಾರೀಕಿಂದ ಒಂದು ಲಿಸ್ಟ್ ಹಾಕಿದ್ದಾರೆ. ಯಾರ್ಯಾರು ನೆಕ್ಸ್ಟ್ ಡೇಟ್ ಬರುತ್ತೋ ಅಂತೆಲ್ಲ ಕಾಯ್ತಾ ಇದ್ದೀರಾ, ನಮ್ದು ಯಾವಾಗ ಬರುತ್ತೆ ಅಂತ ಏನು ಕಾಯ್ತಾ ಇದ್ದೀರಾ. ನಿಮ್ಮ ಹೆಸರುಗಳನ್ನು ನೀವು ಇದ್ರಾಗ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಚೆಕ್ ಮಾಡಿಕೊಂಡು ನೀವು ಎಲ್ಲೋ ಬೇರೆ ಊರಲ್ಲಿ ಇದ್ದಿರ್ತೀರ, ಬೇರೆ ಎಲ್ಲ ಕೆಲಸಕ್ಕೆ ಇರ್ತೀರ, ನಮ್ದು ಯಾವ ಡೇಟ್ ಬರುತ್ತೋ ಅವತ್ತು ಹೋಗೋಣಂತ ಯೋಚನೆಯಲ್ಲಿ ಇದ್ದಿರ್ತೀರ. ಜೊತೆಗೆ ಕೆಲವೊಬ್ಬರು ಇನ್ನು ಚಾಲನಾ ವೃತ್ತಿ ಪರೀಕ್ಷೆ ತರಬೇತಿ ತೊಗೊಳ್ಬೇಕು ಅನ್ನೋರು ಕೆಲವೊಬ್ರು ಇದ್ದಿರ್ತೀರ. ಅಂಥವರೆಲ್ಲ ಈ ಒಂದು ಲಿಸ್ಟ್ನ ನೋಡ್ಕೊಳ್ಳಿ, ನಿಮ್ಮ ಡೇಟ್ ಯಾವತ್ತಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಚಾಲನಾ ವೃತ್ತಿ ತರಬೇತಿ ತೊಗೊಂಡು ತಯಾರಾಗಿರ್ರಿ ಅಂತ ಹೇಳುತ್ತಾ, ನಿಮ್ಮ ಸ್ನೇಹಿತರು ಯಾರಾದರೂ ಬೇರೆ ಊರಲ್ಲಿದ್ದರೆ ಅವರಿಗೇನೋ SMS ಹೋಗಿರಲ್ಲ, ಯಾವುದೋ ಕಾರಣಾಂತರಗಳ ಪ್ರಾಬ್ಲಮ್ಗಳಾಗಿರ್ತಾವೆ. ಅಂಥವರೆಲ್ಲ ನೋಡಿಕೊಂಡು ನಿಮ್ಮ ಹೆಸರಿದ್ದರೆ ನೀವು ಖಂಡಿತವಾಗ್ಲೂ ನಿಮ್ಮ ಕಾರ್ಯಪತ್ರನ ನಿಮಗೆ SMS ಬಂದ ತಕ್ಷಣ ಡೌನ್ಲೋಡ್ ಮಾಡಿಕೊಂಡು ನೀವು ಹೋಗ್ಬೋದು ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಜಾಹೀರಾತು ಸಂಖ್ಯೆ ದಿನಾಂಕ 14/2/2024 ಅನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳಿಗೆ ಅರ್ಹರಾಗಿ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ತಿಳಿಸಿರುವ ದಿನಾಂಕ ನೋಡಿ ಇಲ್ಲಿ 16/12/2024ರಿಂದ 26/12/2024ವರೆಗೂ 675 ಅಭ್ಯರ್ಥಿಗಳ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ನೋಡ್ಬೋದು ಸ್ನೇಹಿತರೆ. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಅಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಈ ಥರ ಹೊಸ ಮಾಹಿತಿಗಳನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದರಿಂದ ನನ್ನ ಚಾನಲ್ಗಿಂದ ಯಾರ್ಯಾರು ಹೊಸಬರಿದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡ್ಕೋಬೋದು ಸ್ನೇಹಿತರೆ. ನಿಮಗೆ ಕ್ಲಿಯರಾಗಿ ಕಾಣಿಲ್ಲ ಅಂದರೆ ಜೂಮ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿಕೊಂಡು ನೋಡಿ. ಜೊತೆಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಕೂಡ PDF ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ ಯಾರೊಬ್ಬರು ಫ್ರೆಂಡ್ಸ್ ಕೇಳಿದ್ರು, ಸರ್ ಒಂದು ದಿನಕ್ಕೆ ಎಷ್ಟೆಷ್ಟು ಜನ ಅಭ್ಯರ್ಥಿಗಳನ್ನು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಂಕ 16/12/2024ರಂದು 50 ಜನ ವೆರಿಫಿಕೇಷನ್ ಆಗ್ತಾಯಿದೆ, ಚಾಲನಾ ವೃತ್ತಿ ಪರೀಕ್ಷೆ ಆಗ್ತಾಯಿದೆ. 17ನೇ ತಾರೀಕಿಗೆ ಕೂಡ 50 ಜನಕ್ಕೆ ಚಾಲನಾ ವೃತ್ತಿ ಪರೀಕ್ಷೆ ಇದೆ. 18ನೇ ತಾರೀಕಿಗೆ ಕೂಡ 50 ಜನಕ್ಕಿದೆ. 19ನೇ ತಾರೀಕು ಬಂದು 75 ಜನಕ್ಕೆ ವೆರಿಫಿಕೇಷನ್ ಇದೆ. 20ನೇ ತಾರೀಕಿಗೆ 75 ಜನ, 21ಕ್ಕೂ ಕೂಡ 75 ಜನ ಇದ್ದಾರೆ. ಆಮೇಲೆ ನೆಕ್ಸ್ಟು 22ಕ್ಕೆ ಹಾಲಿಡೇ ಇದೆ. 23ನೇ ತಾರೀಕಿಗೆ 100 ಜನ ಇದ್ದಾರೆ. 24ನೇ ತಾರೀಕಿಗೆ 100 ಜನ ಇದ್ದಾರೆ. 25ಕ್ಕೆ ಹಾಲಿಡೇ ಇದೆ. 25ಕ್ಕೆ ಹಾಲಿಡೇ ಯಾವುದು, ಇದು ಕ್ರಿಸ್ಮಸ್ ಏನೋ ಇರಬೇಕು. ನೆಕ್ಸ್ಟ್ ಆಮೇಲೆ 26ಕ್ಕೆ 100 ಜನ ಇದ್ದಾರೆ. ಹೀಗೆ 675 ಜನಕ್ಕೆ ವೆರಿಫಿಕೇಷನ್ ಲಿಸ್ಟ್ ಬಿಟ್ಟಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು. ನಿಮ್ಮ ಸ್ನೇಹಿತರು ಯಾರನ್ನೂ ಇದ್ದರೆ ಅವ್ರಿಗೆ SMS ಹೋಗಿರಲ್ಲ, ಏನೋ ಪ್ರಾಬ್ಲಮ್ ಆಗಿರುತ್ತಲ್ವ, ಅಂಥವ್ರಿಗೆ ನೀವು ಈ ಒಂದು ಮಾಹಿತಿನ ಫಾರ್ವರ್ಡ್ ಮಾಡಿ ಅವರಿಗೆ ಕೂಡ ಅನುಕೂಲ ಆಗಲಿ ಅಂತ ಹೇಳ್ತಾ, ಚಾಲನಾ ತರಬೇತಿ ಚೆನ್ನಾಗಿ ತಗೊಳ್ಳಿ. ಕಾಂಪಿಟೇಷನ್ ಯುಗ, ಅರ್ಧ ಮಾರ್ಕ್ಸು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಆದ್ದರಿಂದ ಈ ರಸ್ತೆ ಸಂಚಾರ ಚಿಹ್ನೆ ಸಂಬಂಧಪಟ್ಟ ಹಾಗೆ ನಾನು ಭಾಳಷ್ಟು ವಿಡಿಯೋ ಕೂಡ ಮಾಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಹಿಂದಿನ ವಿಡಿಯೋಗಳು ಚೆಕ್ ಮಾಡ್ಕೋಬೋದು. ಹಾಗೆ ಹುಮ್ನಾಬಾದಲ್ಲಿ ಆಲ್ರೆಡಿ ಮುಗಿದೋಗಿದೆ. ಅಲ್ಲಿ ಯಾವ ರೀತಿ ನಂಬರ್ ತೊಗೊಂಡಿದ್ದಾರೆ ಹುಡುಗರು, ಎಷ್ಟು ಕಟ್ ಆಫ್ ನಿಂದಿರ್ಬೋದು, ಈ ಥರ ಎಲ್ಲ ಹಲವರೆಲ್ಲ ಕಮೆಂಟ್ ಮಾಡ್ತಾರೆ. ಕಟ್ ಆಫ್ ಎಷ್ಟು ನಿಂದಿರುತ್ತೆ ಅಂತೇಳಿ, ಹಾಸನದಲ್ಲಿ ಯಾವ ಥರ ಮಾರ್ಕ್ಸ್ ಬರುತ್ತೆ
ಅಂತೇಳಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಅವುಗಳು ನೋಡಿ ನೀವು ಎಷ್ಟು ನಂಬರ್ ತೊಗೊಳ್ಬೋದು, ಯಾವ ಥರ ಹೊಡಿಬೋದು, ಭಾಳಷ್ಟು ನಾನು ಟ್ರ್ಯಾಕ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋಗಳು ಬೇಕಾದರೂ ಕೂಡ ನೀವು ನೋಡ್ಕೋಬೋದು. ಯಾವ ಜಾಗದಾಗ ಎಷ್ಟು ಕಟ್ಟಿಂಗ್ ಮಾಡಬೇಕು, ಎಷ್ಟು ಗ್ಯಾಪ್ ಇಡಬೇಕು, ಎಲ್ಲಿ ಸ್ಪೀಡ್ ತೊಗೊಳ್ಬೇಕು, ಎಲ್ಲಿ ಸ್ಲೋ ತೊಗೋಬೇಕು, ಆ ಥರ ಎಲ್ಲನೂ ವಿಡಿಯೋಗಳು ಕೂಡ ಮಾಡಿದ್ದೀನಿ. ಸೊ ನೋಡ್ಬೋದು ಸ್ನೇಹಿತರೆ, ನೀವು ಲಿಸ್ಟ್ನ ಡೀಟೇಲಾಗಿ ನೋಡ್ಕೊಳ್ಳಿ. ಸೊ ನೋಡ್ಬೋದು ಸ್ನೇಹಿತರೆ, ಟೋಟಲ್ 675, ರಿಜಿಸ್ಟ್ರೇಷನ್ ನಂಬರ್ D2002321 ಗಂಟ ಇದೆ. ಹೆಸರು ಪ್ರಮೋದ್ ಪಿ ಅಂತೇಳಿ ಇವರಿಗಿದೆ. ನೆಕ್ಸ್ಟ್ ಮುಂದೆ ನೋಡಿ ಸೂಚನೆ ಕೂಡ ಇದೆ. ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿಯ ಚಾಲನವರ್ತಿ ಪರೀಕ್ಷೆಗೆ ಹಾಜರಾಗಲು ಕಾಲಕಾಲಕ್ಕೆ ದಿನಾಂಕವಾರು ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ ನಿಗಮದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು SMS ಬಂದ ನಂತರ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳುವುದು. ಸೊ ನೋಡಿ, ಇಲ್ಲಿ ನೋಡಿ ಇನ್ನೊಂದು ಇಂಪಾರ್ಟೆಂಟ್, ಇಲ್ಲಿ ಪಟ್ಟಿಯಲ್ಲಿಲ್ಲದ ಅರ್ಹ ಅಭ್ಯರ್ಥಿಗಳು ಮುಂದಿನ ಪಟ್ಟಿ ಹಾಗೂ SMS ನಿರೀಕ್ಷಿಸಿ. ಅಂದರೆ ಈ ಒಂದು ಪಟ್ಟಿಯಲ್ಲಿ ನಿಮ್ದು ಏನಾರು ಹೆಸರು ಇಲ್ಲ ಅಂತಂದರೆ ನೆಕ್ಸ್ಟ್ ಮತ್ತೊಂದು ಲಿಸ್ಟ್ ಏನು ಬರುತ್ತಲ್ಲ ಆ ಲಿಸ್ಟಲ್ಲಿ ನಿಮ್ದು ಹೆಸರು ಬರುತ್ತೆ, ಜೊತೆಗೆ SMS ಕೂಡ ಬರುತ್ತೆ. ಸೊ ಅಲ್ಲಿ ಗಂಟ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ನೋಡಿ, ನೀವು ಯಾವ ಥರ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಈ ಒಂದು ಲಿಸ್ಟ್ ನೋಡಬೇಕು ಅಂತೇಳಿ ಕೂಡ ನಾನು ಹೇಳ್ತೀನಿ. ನೋಡಿ, ಫಸ್ಟಿಗೆ ನೀವು ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ. ಈ ಥರ ಒಂದು ಯಾವುದೋ ಒಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಬರುತ್ತೆ ಒಂದು. ನೋಡಿ, ನೆಕ್ಸ್ಟ್ ಪೇಜ್ ಈ ಥರ ಬರುತ್ತೆ. ಅಲ್ಲಿ ನೀವು KSRTC ಜಾಬ್ಸ್ ಅಂತೇಳಿ ಟೈಪ್ ಮಾಡಿ ಎಂಟ್ರ್ ಕೊಡಿ. ಎಂಟ್ರ್ ಕೊಟ್ಟಿದ್ಮೇಲೆ ನೆಕ್ಸ್ಟ್ ಪೇಜ್ ಬರುತ್ತೆ ಈ ಥರ. ನೋಡಿ, ನೆಕ್ಸ್ಟ್ ಈ ಪೇಜ್ ಬರುತ್ತೆ. ಈ ಪೇಜ್ ಬಂದಾಗ ನೀವು ಸೊ ಈ ಒಂದು ಆಪ್ಷನ್ ಆಯ್ಕೆ ಮಾಡ್ಕೊಳ್ಳಿ. ಈ ಆಪ್ಷನ್ ಆಯ್ಕೆ ಮಾಡ್ಕೊಂಡಾಗ ನಿಮಗೆ ನೆಕ್ಸ್ಟ್ ಪೇಜ್ ಇನ್ನೊಂದು ಬರುತ್ತೆ. ಸೊ ನೋಡಿ, ನೆಕ್ಸ್ಟ್ ಪೇಜ್ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಪ್ರಾದೇಶಿಕ ತರಬೇತಿ ಕೇಂದ್ರದಲ್ಲಿ ಚಾಲನಾ ಪರೀಕ್ಷೆಗೆ ಕರೆಪತ್ರ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು ನೀವು. ಜೊತೆಗೆ ಈ ಒಂದು ಲಿಸ್ಟ್ ಏನಾದ್ರು ನೋಡ್ಕೋಬೇಕಾದ್ರೆ ಮೂರನೇ ಆಪ್ಷನ್ ಇದೆ ಅಲ್ವ, ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ ನಿಗಮದಲ್ಲಿ ಚಾಲನವರ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿ 16/12/2024ರಿಂದ 26/12/2024ವರೆಗೂ. ಸೊ ಇದನ್ನು ಕ್ಲಿಕ್ ಮಾಡಿದರೆ ನೀವು ಅಲ್ಲಿ ಕೂಡ ನೋಡ್ಬೋದು. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಕರೆಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸೊ ನೋಡ್ಬೋದು ನೀವು ಈ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ಈ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲಿ ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತಲ್ಲ 10ನೇ ಮಾರ್ಕ್ಸ್ ಕಾರ್ಡಲ್ಲಿ, ಸೊ ಆ ಥರ ಡೇಟ್ ಆಫ್ ಬರ್ತ್ ಹಾಕಿ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕರೆಪತ್ರನ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ಥರ ನನ್ನ ಚಾನಲ್ ಹೊಸ ಅಪ್ಡೇಟ್ಗಳು ಬರ್ತವೆ, ಯಾವ ಥರ ಏನು ಇತ್ತು, ಆಮೇಲೆ ಏನು ಮಾಡಬೇಕು, ಏನೇನು ತೊಂದರೆಗಳಾಗ್ತವೆ, ಯಾವ ಒಳ್ಳೆವು ಯಾವ ಕೆಟ್ಟವು, ಸೊ ಏನನ್ನು ಪ್ರತಿಯೊಂದು ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದರಿಂದ ನನ್ನ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.